ಕಾನೂನು ವಿದ್ಯಾರ್ಥಿನಿ ಮಂಜುಳಾ ಅಂತ. ಭಯೋತ್ಪಾದನೆ ಮುಂದೆ ಧರ್ಮದ ಹೆಸರು ಸೇರಿಸ್ಬೇಕಾದ್ರೆ ಈ ಮೊಂಡು ಸಮರ್ಥನೆ ಯಾಕೆ? ಮತ್ತೆ ಪಹಲ್ಗಾಮಲ್ಲಿ ಅಟ್ಯಾಕ್ ಆಯ್ತಲ್ವಾ, ಅವಾಗ ಧರ್ಮ ಕೇಳಿ ಕೇಳಿ ಹೊಡ್ತಾರಲ್ಲ, ಅದರಲ್ಲಿ ನೀವೇನಂತ ಉತ್ತರ ಕೊಡ್ತೀರಾ ಸರ್? ಅದಕ್ಕೆ ಅಂತ ಗೊತ್ತಿಲ್ಲ. ಫತ್ವಾ ಕೊಟ್ಟಿದೆ ಅಮ್ಮ. ನಮ್ಮ ಬರೇಲಿಯಲ್ಲಿ ಮುಫ್ತಿಗಳು ಅದರ ವಿರುದ್ಧ ಫತ್ವಾ ಕೊಟ್ಟು ಅವನನ್ನು ಇದು ಏನು ಗಲ್ಲಿಗೇರಿಸೋಕೆ ಕಾಶ್ಮೀರದಲ್ಲಿ ಎಲ್ಲ ರಾಜಕೀಯ ನಾಯಕರು ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಧರ್ಮ ಕೇಳಿ ಬಿಡಿ, ಒಬ್ಬ ಮನುಷ್ಯನನ್ನೇ ಕೊಲ್ಲಬಾರ್ದು ಅಂತ ಹೇಳುವಾಗ ಧರ್ಮ ಕೇಳಿ ಕೊಂದಿರೋದು. ಅದಕ್ಕೆ ನಾನು ಹೇಳ್ತಾ ಮೇಡಮ್ಗೆ ಒಂದು ಮತ್ತೆ ಏನು ಮಾಡಬೇಕು ಅಂತ ನೀವೇ ಹೇಳಿ. ನಾವೇನು ಮಾಡಬೇಕು? ಏನು ಎದ್ದು ಖಡ್ಗ ತೆಗೆದವರ ವಿರುದ್ಧ ಹೋರಾಟ ಮಾಡೋಕ್ಕಾಗತ್ತಾ? ಪೊಲೀಸ್ ಅದಕ್ಕೆ ಅವಕಾಶ ಕೊಡತ್ತಾ? ಸ್ವಂತ ಪತ್ನಿ ಗಂಡನನ್ನು ಮುಂದೆ ಕೊಲೆ ಮಾಡಿಸಿದ್ದಾಳೆ, ಅವನು ಹೋಗಿ ಏನೋ ಅವಳಿಗೆ ಏನು ಹೊಡೆದಿದ್ದಾಳೆ ಅಂತ ಹೇಳಿದ್ದಕ್ಕೆ ಅವನ ಮೇಲೆ ಕೇಸಾಗಿದೆ. ನಾವು ಭಯೋತ್ಪಾದಕರು ಅಂತ ಹೇಳಿ ಅವರನ್ನು ಹಿಡಿದು ಕೊಲ್ಲೋಕ್ಕಾಗತ್ತಾ? ನಾವು ಪೊಲೀಸ್ ಇಲಾಖೆ ಮತ್ತು ವ್ಯವಸ್ಥೆಯ ಮುಂದೆ ಅವರನ್ನು ತಗೊಂಡು ತೋರಿಸಬೇಕು. ನೀವು ವ್ಯವಸ್ಥೆಯ ಗರಿಷ್ಠ ಶಿಕ್ಷೆಯನ್ನು ಕೊಟ್ಟುಬಿಡಿ. ಆಯ್ತು, ಒಂದೇ ನಿಮಿಷ. ಇದೆಲ್ಲ ಪಹಲ್ಗಾಮು ಆ ಭಯೋತ್ಪಾದಕರ ಜೊತೆ ನಿಮಗೇನು ಕಾಂಟ್ಯಾಕ್ಟರು ಇರೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರೋ ಮಾಡ್ಕೊಂಡು ಹೋದರು. ಯು ಕಾಂಟ್ ಗೆಟ್ ಡೀಟೇಲ್ಸ್ ಅಬೌಟ್ ದೆಮ್. ನಾನು ಕರ್ನಾಟಕದ ವಿಷಯಕ್ಕೆ ಬರ್ತೀನಿ ಸರ್. ಇಲ್ಲೊಂದು ಭಟ್ಕಳ ಅಂತ ಊರಿದೆ. ಅಲ್ಲೊಬ್ಬ ಯಾಸಿನ್ ಭಟ್ಕಳು, ರಿಯಾಜ್ ಭಟ್ಕಳ ಅನ್ನುವಂಥ ಭಯೋತ್ಪಾದಕರು. ಯಾವತ್ತಾರು ಇವ್ರು ಯಾಕೆ ಭಯೋತ್ಪಾದಕರಾದರು ಅನ್ನುವುದನ್ನು ತಿಳ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನು ಮುಸ್ಲಿಂ ಸಮಾಜ ಮಾಡಿದೆ. ಏನು ಅದು ನಾನು ಹೇಳ್ತೀನಿ. ಒಂದು ನಿಮಿಷ ಅದಾದಮೇಲೂ ಬರ್ತೀನಿ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ, ಶಿವಮೊಗ್ಗ ನಮ್ಮ ಕುವೆಂಪು ಅವರು ಹುಟ್ಟಿದಂತಹ ಜಿಲ್ಲೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬರೆದಿಟ್ಟಂತಹ ಕುವೆಂಪು ಅವರ ಜಿಲ್ಲೆ. ಆ ಊರಿನಲ್ಲಿ ಶಾರಿಕ್ ಅನ್ನುವಂಥ ಒಬ್ಬ ಹುಡುಗ ಅವನು ಕುಕ್ಕರ್ನಲ್ಲಿ ಬಾಂಬ್ ಮಾಡ್ಕೊಂಡು ಹೋಗಿ ಬ್ಲಾಸ್ಟ್ ಮಾಡೋದಕ್ಕೆ ಹೋಗ್ತಿರುವಾಗ ಅಚಾನಕ್ಕಾಗಿ ಸ್ಫೋಟ ಆಗಿ ಸಿಕ್ಕಾಕೊಂಡಿದ್ದಾನೆ. ಅವನ ಜೊತೆಗೆ ಇನ್ನೊಂದು ಮಾಡ್ಯೂಲ್ ಸಿಕ್ಕಾಕೊಂಡಿದೆ. ಹಲೋ ಸುಸ್ಮಿ, ಕೇಳಿಸ್ಕೊ. ಅವ್ರ ಮನೆಗಳಿಗೆ ಹೋಗಿ ಈ ಹುಡುಗರು ಹಿಂಗೆ ಯಾಕಾದರು ಅಂದರೆ ಅವರ ಸಾಂಗತ್ಯದಲ್ಲಿ ಏನಾದ್ರು ಸಮಸ್ಯೆ ಇತ್ತಾ? ಅವ್ರು ಯಾರ ಜೊತೆ ಓಡಾಡ್ತಿದ್ರು? ಅವರು ಓದ್ತಾ ಇದ್ದಿದ್ರಲ್ಲಿ ಏನಾದ್ರು ಸಮಸ್ಯೆ ಇತ್ತಾ? ಏನು ಓದ್ತಾ ಇದ್ದರು? ಅವ್ರು ಯಾವುದೋ ಫೇಸ್ಬುಕ್ ಪೇಜಿಗೆ ಫಾಲೋವರ್ ಆಗಿದ್ರ, ವಾಟ್ಸಪ್ ಗ್ರೂಪ್ನಲ್ಲಿದ್ದರೆ ಆ ಗ್ರೂಪ್ನಲ್ಲಿ ಏನು ಫೀಡ್ ಬರ್ತಿತ್ತು? ಅಂದರೆ ಮುಸ್ಲಿಂ ಸಮುದಾಯ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರೆ ಉಳಿದವ್ರನ್ನ ಎಚ್ಚರಿಸಬಹುದು ಅಂತ ನನ್ನ ಅಭಿಪ್ರಾಯ. ಅದನ್ನು ನೀವೇ ಆಯ್ತಪ್ಪ, ಭಯೋತ್ಪಾದನೆ ವಿಷಯದಲ್ಲಿ ನಮ್ಮ ಸಮುದಾಯದ ಹೆಸರು ಕೆಡ್ತಾ ಇದೆ, ಮುಸ್ಲಿಮರನ್ನ ಜನ ಸಂಶಯದಿಂದ ನೋಡೋ ಹಾಗಾಗಿದೆ, ಇದರಿಂದ ಹೊರಗೆ ಬರಬೇಕಾದ್ರೆ ನಾವು ಸಮುದಾಯದಿಂದ ಒಂದು ಇನಿಷಿಯೇಟಿವ್ ತಗೊಳ್ಳೋಣ ಅಂಥೇಳಿ ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ಬಂಧಿತರಾದವರ ಮನೆಗಳಿಗೆ ಹೋಗಿ ಅದನ್ನೊಂದು ಅಧ್ಯಯನ ಮಾಡಿ ಇಂಥದ್ದರಿಂದ ನಮ್ಮ ಮಕ್ಕಳನ್ನು ದೂರ ಇಡೋಣ ಅನ್ನುವ ರೀತಿಯ ಫತ್ವಾವನ್ನು ಹೊರಡಿಸಿದ್ದರೆ ಅವತ್ತು ನಾನು ನಿಮ್ಮ ಬೆಂಚಪ್ಪರಿಸ್ತಾ ಇದ್ದೆ. ಶಭಾಷ್ ಶಫಿ ಸಾದಿ ಅವರೇ, ಮಾಡಬೇಕಾದ ಕೆಲಸವನ್ನು ಮಾಡಿದ್ರಿ ಅಂತ. ಅವರು ಯಾವ ಪುಸ್ತಕ ಓದ್ತಿದ್ರು, ಯಾರನ್ನ ಭೇಟಿ ಆಗ್ತಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನ ಫಾಲೋ ಮಾಡ್ತಿದ್ರು, ಯಾವ ರೀತಿಯ ಕಂಟೆಂಟನ್ನು ಕನ್ಸ್ಯೂಮ್ ಮಾಡ್ಕೋತಾ ಇದ್ರು, ಅದನ್ನು ತಿಳ್ಕೊಂಡು ಇಂಥದ್ದನ್ನು ನಿಮ್ಮ ಮಕ್ಕಳು ಮಾಡದೇ ಇರುವಂತೆ ನೋಡಿಕೊಳ್ಳಿ ಅಂತ ನೀವು ಮುಸ್ಲಿಂ ಸಮುದಾಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದರೆ ಶಬಾಷ್ ಶಫಿ ಸಾದಿ ಅವರೇ, ಇದು ನಿಜವಾದ ಸ್ಟೆಪ್ಪು ಭಯೋತ್ಪಾದನೆ ಮತ್ತು ಇಸ್ಲಾಮನ್ನು ಪ್ರತ್ಯೇಕಿಸುವಲ್ಲಿ ಅಂತ ನಾನು ಅನ್ಕೊಳ್ತಾ ಇದ್ದೆ. ಅಜಿತ್, ನಿಮಗೆ ಅದು ನಿಮ್ಮ ಅರಿವಿಗೆ ಬಂದಿಲ್ಲ ಅಂತ ಕಾಣ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಈ ಭಯೋತ್ಪಾದನೆ ಮತ್ತು ಉಗ್ರವಾದದ ವಿರುದ್ಧ ಮೊಹಲ್ಲಾದಲ್ಲಿ ಜಾಗೃತಿ ಸಮಾವೇಶ ನಡೆದಿದೆ. ಯಾಕೆಂದರೆ ಕೊರೋನಾ ಬಂದಾಗ ಅದು ತಬ್ಲೀಗ್ ಜಮಾತಿದ್ದೊಂದು ದೊಡ್ಡ ಇಸ್ತಿಮಾ ನಡೆಯುತ್ತೆ ಇಲ್ಲಿ ಡೆಲ್ಲಿಯಲ್ಲಿ. അപ്പോൾ ಮಾಧ್ಯಮದಲ್ಲೆಲ್ಲ ಬಂತು, ಏನು ತಬ್ಲೀಗ್ ಜಮಾತಿನಿಂದಲೇ ಕೊರೋನಾ ಬಂದಿದೆ ಅಂತ ಫಸ್ಟೆಲ್ಲ ಇದಾಯಿತು. ಆವತ್ತು ಯಡಿಯೂರಪ್ಪರವರು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟರು, ಅದೊಂದು ರೋಗ, ಅದಕ್ಕೂ ಮುಸಲ್ಮಾನರಿಗೆ ಸಂಬಂಧ ಇಲ್ಲ ಅಂತ ಆವತ್ತಿನ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟರು. ಆ ಸಂದರ್ಭದಲ್ಲಿ ಬ್ಯಾಂಗ್ಳೂರಲ್ಲೇ ತಬ್ಲೀಗ್ ಜಮಾತಿಗೆ ಬರುವವರು 3 ದಿವಸ 1 ವಾರ ಅಲ್ಲ ಇಲ್ಲಿ ಇದು ಏನು ಸ್ಟೇ ಮಾಡ್ತಾ ಇದ್ರು. ಎಲ್ಲ ಮಸೀದಿ ನಾನು ವಕ್ಬೋರ್ಡಲ್ಲಿ ಸುತ್ತೋಲೆನೆ ಹೊರಡಿಸ್ತೇವೆ. ಹೊರಗಡೆಯಿಂದ ಬರುವವರಿಗೆ ನಮಾಜ್ ಮಾಡೋಕ್ಕೆ ಮತ್ತಿತರ ಏನಿದೆ ಕುರಾನ್ ಪಠಣ ಅದಕ್ಕೆ ಮಾತ್ರ ಅವಕಾಶ ಕೊಡಿ. ಯಾಕೆಂದರೆ ಗೊತ್ತಿರಲ್ಲ ಯಾರು ಅಂತೇಳಿ. ಭಯೋತ್ಪಾದನೆ ಉಗ್ರವಾದದ ಕೃತ್ಯ ಎಲ್ಲ ನಂತರ ಯಾವುದಾದ್ರೂ ಕಾಶ್ಮೀರದಿಂದ ಬಂದವನು ಯಾರಾದರೂ ಇರ್ಬೋದು. ಆದ್ದರಿಂದ ನೀವು ನಿಮ್ಮ ಮೊಹಲ್ಲಾದಲ್ಲಿ ಯಾರಾದರೂ ಸಂಶಯಾಸ್ಪದವಾಗಿ ಕಂಡ್ರೆ ಆಗಲೇ ನೀವು ಪೊಲೀಸಿಗೆ ನೀವು ಒಪ್ಪಿಸಬೇಕು. ಅದೇ ರೀತಿಯಲ್ಲಿ ಯಾರಿಗೂ ರಾತ್ರಿ ತಂಗುವಂಥ ಅವಕಾಶ ಕೊಡಬಾರದು ಅಂತ. ಈಗಲೂ ಅದು ಮುಂದುವರಿತಾ ಇದೆ ಎಲ್ಲ ಬೆಂಗಳೂರಲ್ಲೂ ಮತ್ತು ಹಲವು ಕಡೆಗಳಲ್ಲೂ. ತಬ್ಲೀಗ್ ಜಮಾತಿಗೆ ಅಂತ ಬರ್ತಾರೆ, ಹೊರ ಇದ್ದಾರೆ, ಯಾರಂತ ಗೊತ್ತಿರಲ್ಲ. ಕೆಲವೊಮ್ಮೆ ಅವರು ಕೇರಳದಿಂದ ಬರ್ಬೋದು ಅಥವಾ ತಮಿಳ್ನಾಡಿಂದ ಬರ್ಬೋದು, ಒಳ್ಳೆಯವರೇ ಆಗಿರ್ತಾರೆ. ಯಾರಿಗೂ ರಾತ್ರಿ ತಂಗುವಂಥ ಅವಕಾಶ ಕೊಟ್ಟಿಲ್ಲ. ಎರಡನೇದು, ಎಲ್ಲಿ ನೀವು ಭಟ್ಕಳದ್ದು ಇದಾಯ್ತಲ್ಲ, ಕರಾವಳಿ ಪ್ರದೇಶದಲ್ಲಿ ಉಳ್ಳಾಳದಿಂದ ನಿಮ್ಮ ಹೊನ್ನಾವರದ ತನಕ ಒಂದು ಉಲಮಾಗಲ ಜಾಥಾನೇ ನಡೆಯಿತು ಭಯೋತ್ಪಾದನೆ ಮತ್ತು ಉಗ್ರವಾದದ ವಿರುದ್ಧ. ಭಟ್ಕಳದಲ್ಲಿ ಒಂದೊಂದು ಮನೆಗೆ ಹೋಗಿ
ಈ ಏನು ಜಾಗೃತಿ ಮೂಡಿಸುವಂಥ ಕೆಲಸ ಆಯಿತು. ನಿನ್ನೆ ಯಾವತ್ತು ಬಾಂಬ್ ಈ ಬ್ಲಾಸ್ಟ್ ಆಯ್ತಲ್ಲ, ಯಾರು ಡಾಕ್ಟ್ರು ಉಮರ್ ಅಂತೇಳಿ, ಇದು ವೈದ್ಯರನ್ನು ಕರೆದು, ಡಾಕ್ಟರ್ಸ್ ಮತ್ತು IPS IAS ಯಾರಿದ್ದಾರೆ ಅವರನ್ನು ಕರೆದು ನಾವು ಉಲ್ಮಾಗಲು ಅವರಿಗೆ ಇದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದೀವಿ. ನೀವು ಲಂಡನ್ಗೆ ಹೋಗ್ತೀರಾ, ನೀವು ಬೇರೆ ಬೇರೆ ಕಡೆ ಹೋಗ್ತೀರಾ, ಅಲ್ಲಿ ಯಾವುದಾದ್ರೂ ಒಬ್ಬ ಭಯೋತ್ಪಾದಕನ ಸಂಘ ಇರುತ್ತೆ ನಿಮಗೆ, ಆ ಸಂಘದಿಂದ ನಿಮ್ಮ ಕುಟುಂಬವನ್ನು ನೀವು ಹಾಳು ಮಾಡ್ತಾ ಇದ್ದೀರಾ. ನಿಮ್ಮ ಕುಟುಂಬ, ಸಮಾಜ ಮಾತ್ರ ಅಲ್ಲ, ನಿಮ್ಮ ಕುಟುಂಬನೂ ಹಾಳಾಗ್ತಾ ಇದೆ. ಆದ್ದರಿಂದ ಇದು ಇಸ್ಲಾಮಿಗೂ ವಿರುದ್ಧವಾದಂಥ ಕೃತ್ಯದಲ್ಲಿ ನೀವು ತೊಡಗಿಸಿಕೊಳ್ಳುವಂಗಿಲ್ಲ. ಯಾರು ಹೇಳಿದ್ರು ಇಲ್ಲ ನಮಗೆ ಅಂತ ಯಾವುದೇ ಇದಿಲ್ಲ. ನಾವೇನು ಹೇಳಿದ್ವಿ ಅವರಿಗೆ, ಬೇರೆ ಯಾವುದು ನೀವು ಹೇಳಿದಂಗೆ ಫೇಸ್ಬುಕ್ಕು ಅಥವಾ ಬೇರೆ ಬೇರೆ ಯಾವುದಾದ್ರೂ ಲಿಂಕಲ್ಲಿ ನೀವು ಅಂಥ ಒಂದು ವ್ಯವಸ್ಥೆಗೆ ನಮ್ಮ ಮಕ್ಕಳನ್ನು ಹೋಗದಂಗೆ ನೋಡ್ಕೋಬೇಕು ಅಂತ ಹೇಳಿ ನಿರಂತರ ನಡೀತಾ ಇದೆ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನಿಮ್ಮ ಅರಿವಿಗೆ ಬಂದಿಲ್ಲ ಅಷ್ಟೇ. ಅದೇ ರೀತಿಯಲ್ಲಿ ನಮ್ಮ SSF ನಾನು ರಾಜ್ಯಾಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ 3 ವರ್ಷ ಉಗ್ರವಾದ ಮತ್ತು ಭಯೋತ್ಪಾದನಾ ವಿರುದ್ಧ ಗುಲ್ಬರ್ಗದಿಂದ ಚಾಮರಾಜನಗರ ತನಕ ನಾವು ರ್ಯಾಲಿ ಮಾಡಿದ್ದೀವಿ. ನನ್ನ ಮೇಲೆ ಆಣೆ ಇಟ್ಟಳು. ಎಲ್ಲ ಕಡೆಯಲ್ಲೂ ಸ್ವಾಮೀಜಿಗಳೆಲ್ಲ ಇದ್ದರು. ಯಾಕಂದರೆ ಮುಸಲ್ಮಾನರೇ ಮುಸ್ಲಿಂ ಯುವಕರನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಈಗಲೂ ನಡೀತಾ ಇದೆ. ಅದರ ಅರ್ಥ ನಾನು ಇಷ್ಟೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ದೀನಿ ಅಂತ ಹೇಳಿ ಯಾರೂ ಮುಸಲ್ಮಾನ ಇಂಥ ಕೃತ್ಯದಲ್ಲಿ ತೊಡಗಿಸಿಕೊಂಡಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಎಲ್ಲ ಕೃತ್ಯಗಳನ್ನು ನೀವು ಇಸ್ಲಾಮು ಮುಸಲ್ಮಾನ ಅವನು ಕುರಾನ್ ಮತ್ತು ಹದೀಸಿನಿಂದ ಪ್ರೇರಣೆಗೊಂಡಿದ್ದಾನೆ ಅಂತ ಹೇಳ್ಬಾರ್ದು ಅಂತಲೇ ನಾವು ಹೇಳ್ತಾ ಇರೋದು. ನಡೆದಿದೆ, ಅವನು ಉಮರ್ ಮುಸಲ್ಮಾನನೇ. ಹಮಾಸನ ಭಯೋತ್ಪಾದಕ ಸಂಘಟನೆ ಅಂತ ನೀವು ಒಪ್ಪೋದಿಲ್ಲ, ಅವ್ರನ್ನ ಹೋರಾಟಗಾರರು ಅಂತೀರಿ, ಕರೆಕ್ಟಾ? ಹಮಾಸ್ ಎಲ್ಲೂ ಯಾವ ಧರ್ಮದ ವಿರುದ್ಧ, ಯಾವುದೇ ರಾಷ್ಟ್ರದ ವಿರುದ್ಧ ಅವರು ಹೋರಾಟ ಮಾಡೇ ಇಲ್ಲ. ಅವರು ಮಾಡಿರುವುದು ಇಸ್ರೇಲ್ ಎಂಬ ಕಿರಾತಕರ ವಿರುದ್ಧ. ತಮ್ಮ ಅಮಾಯಕ ಮಕ್ಕಳನ್ನು, ಪುಟ್ಟಾಣಿ ಕಂದಂಬಗಳನ್ನು ಕ್ರೂರವಾಗಿ ಹಿಂಸೆ ಕೊಟ್ಟು ಕೊಂದಿದ್ದಾರೆ. ಅಂತಹ ಮೊಸಾದಿನೊಂದಿಗೆ ಅವರು ಹೋರಾಟ ಮಾಡಿದ್ದಾರೆ ಅವರ ರಾಷ್ಟ್ರಕ್ಕೆ. ಅದು ಅಲ್ಲದೆ ರಾಜತಾಂತ್ರಿಕ, ನಮ್ಮ ಭಾರತ ರಾಜತಾಂತ್ರಿಕತೆ ಯಾರೊಂದಿಗಿರೋದು? ಇಸ್ರೇಲ್ನೊಂದಿಗೇನೋ ಅಥವಾ ಪ್ಯಾಲೆಸ್ತೀನ್ನೊಂದಿಗೆ ಇರೋದು. ಅದಕ್ಕಾಗಿ ಸಹಜವಾಗಿಯೂ ಭಾರತೀಯರು ಪ್ಯಾಲೆಸ್ತೀನ್ನೊಂದಿಗೆ ನಿಲ್ಲಬೇಕು. ಪತ್ರಿಕೋದ್ಯಮ ವಿದ್ಯಾರ್ಥಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ವಿಭಜನೆ ಆಗಬೇಕಂತಂದರೆ ಭಾರತದಲ್ಲಿರುವ ಮುಸಲ್ಮಾನರು ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಭಾರತಕ್ಕೆ ಕಳಿಸ್ಬೇಕೆನ್ನುವುದು ಇವಾಗ ನಿಜವಾಗಿದೆ. ಯಾಕೆಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿನ ಎಲ್ಲ ಸೌಕರ್ಯಗಳನ್ನು ತೆಗೆದುಕೊಂಡಂಥ ಮುಸಲ್ಮಾನರು ಇಂತಹ ಕೃತ್ಯ ಮಾಡ್ತಿದ್ದಾರೆ. ಅಂದರೆ ನಾನು ಹೇಳ್ತಾ ಇರೋದು ಇದು ಯೋಧರನ್ನು ಬಿಟ್ಟು ಇಲ್ಲೇ ಮುಸಲ್ಮಾನರು, ಹಾಂ, ಇಲ್ಲಿನ ಮುಸಲ್ಮಾನರು. ಹೌದು. ಕೆಲವರು ಇನ್ನೂ ವಾದ ಮಾಡ್ತಾರೆ, RSS, BJP, ಸಂಘ ಪರಿವಾರ ಇವರೆಲ್ಲ ಪ್ರಚೋದನೆ ಕೊಟ್ಬಿಡ್ತಾರೆ, ಅದಕ್ಕಾಗಿ ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇದ್ದಾವೆ ಅಂತ. ಆದರೆ ಒಂದು ನಿಮಿಷ, ಅಮೇರಿಕದಲ್ಲಿ ಏನು RSS ಇಲ್ಲ, ಅಲ್ಲೇನು BJP ಇದೆಯಾ? ಆ ಲೆಕ್ಕಾಚಾರದ ಪ್ರಕಾರ ಇಸ್ಲಾಮಿಕ್ ಭಯೋತ್ಪಾದನೆ ಅಮೇರಿಕದಲ್ಲಿ ಇರಬಾರ್ದಾಗಿತ್ತು. ಇರಾಕ್, ಸಿರಿಯಾದಂಥ ದೇಶಗಳು, ಅಲ್ಲೇನು ಯಾವ ಬಾಬ್ರಿ ಮಸೀದಿಯೂ ಧ್ವಂಸ ಆಗಿಲ್ಲ, ಅವು ಶಾಂತವಾಗಿರಬೇಕಾಗಿತ್ತು. ಅಲ್ಲೇನು ರಕ್ತಪಾತ ಆಗಬಾರ್ದಾಗಿತ್ತು. ಬಾಮಿಯಾನ್ ಬುದ್ಧನ ಮೂರ್ತಿಗಳನ್ನು ಅಫ್ಘಾನಿಸ್ತಾನದಲ್ಲಿ ಪುಡಿ ಪುಡಿ ಮಾಡಿ ಧ್ವಂಸ ಮಾಡಿ ಹಾಕಿದ್ರು. ಸಂಪೂರ್ಣವಾಗಿ ಇಸ್ಲಾಮಿಕ್ ದೇಶ ಆಯಿತು. ಅಟ್ಲೀಸ್ಟ್ ಅಫ್ಘಾನಿಸ್ತಾನವಾದರೂ ಶಾಂತವಾಗಿರಬೇಕಾಗಿತ್ತು. ಅಲ್ಲಿ ಬಾಬ್ರಿ ಮಸೀದಿ ಧ್ವಂಸವೂ ಆಗಿಲ್ಲ, RSS ಇಲ್ಲ, BJPನೂ ಇಲ್ಲ, ಏನು ಪ್ರವೀಣ್ ಭಾಯ್ ತೊಗಾಡಿಯಾರ ಉಗ್ರ ಹಿಂದುತ್ವದ ಭಾಷಣಗಳೂ ಇಲ್ಲ ಅಲ್ಲಿ. ಅಫ್ಘಾನಿಸ್ತಾನವಾದರೂ ಜಾಗತಿಕ ಮಟ್ಟದಲ್ಲಿ ಶಾಂತವಾಗಿರಬೇಕಾಗಿತ್ತು. ಜಾಗತಿಕ ಮಟ್ಟದಲ್ಲಿ ಅಶಾಂತಿ ಇರೋದು ಮುಸಲ್ಮಾನರಿಂದ ಮಾತ್ರ ಅಂತ ನೀವು ಹೇಳ್ಕೊಟ್ಟಿದ್ದೀರಾ. ಬೋಸ್ನಿಯಾದಲ್ಲಿ ಮಾಡಿರೋದು ಮುಸಲ್ಮಾನರಲ್ಲ, ಆಫ್ರಿಕಾದಲ್ಲಿ ನಡೀತಿರುವಂಥ ಗಲಾಟೆ ಮುಸಲ್ಮಾನರದ್ದಲ್ಲ. ಅದೇ ರೀತಿಯಲ್ಲಿ ಪ್ಯಾಲೆಸ್ತೀನ್ನ ಮಕ್ಕಳನ್ನು, ಅಮಾಯಕ ಮಕ್ಕಳನ್ನು ಕ್ರೂರವಾಗಿ ಕೊಳ್ಳುತ್ತಿರುವಂಥ ಮೊಸಾದ್ ಮುಸಲ್ಮಾನರಲ್ಲ. 10 ನಿಮಿಷ ನಾನು ಅಲ್ಲಿ ಬಂದು ಕೂತ್ಕೊಂಡು ಉತ್ತರ ಕೊಟ್ಟರೆ ಎಲ್ಲವನ್ನು ಜಾಗತಿಕ ಮಟ್ಟದಲ್ಲಿ ಮುಸಲ್ಮಾನರಿಂದಲೇ ಅಶಾಂತಿ ಆಗ್ತಾ ಇದೆ ಅಂತ ಒಂದು ಏನು ಶಫೀಜಾದ್ 5 ನಿಮಿಷ ಟೈಮ್ ಕೊಟ್ಬಿಡಿ. ಶ್ರೀಲಂಕಾದಲ್ಲಿ LTTE ಸಮಸ್ಯೆ ಇತ್ತು. ಅವರು ಭಯೋತ್ಪಾದಕರು, ಹೌದು, ಅವ್ರನ್ನ ತಮಿಳು ಭಯೋತ್ಪಾದಕರು ಅಂತಿದ್ವಿ ನಾವು. ಯಾಕೆ ಗೊತ್ತಾ? ಯಾಕಂದರೆ ಶ್ರೀಲಂಕಾದಲ್ಲಿ ತಮಿಳು ಭಾಷೆ ಮಾತನಾಡುವವರಿಗೊಂದು ರಾಷ್ಟ್ರ ಸ್ಥಾಪನೆ ಮಾಡಬೇಕು ಅಂತ ಅವ್ರದ್ದು ಹೋರಾಟ ಆಗಿತ್ತು. ಅವರ ಭಯೋತ್ಪಾದನೆಯನ್ನು ನಿಲ್ಲಿಸೋದಕ್ಕೆ 2 ದಾರಿಗಳಿದ್ವು ಸರ್. ಒಂದು, ಅವ್ರು ಕೇಳದಂಥ ತಮಿಳು ರಾಜ್ಯ ಮಾಡಿಕೊಟ್ಬಿಡೋದು, ರಾಷ್ಟ್ರ ಮಾಡಿಕೊಟ್ಬಿಡೋದು, ಅವ್ರ ಭಯೋತ್ಪಾದನೆ ನಿಲ್ತಿತ್ತು. ಇನ್ನೊಂದು, ಕೊಡೋದಕ್ಕಾಗೋದಿಲ್ಲ, ನಾವು ಮಿಲಿಟ್ರಿ ಆ್ಯಕ್ಷನ್ ತಗೊಂಡು ನಿಮ್ಮನ್ನೆಲ್ಲ ನಿರ್ನಾಮ ಮಾಡ್ತೀವಿ ಅಂತ ಸೆಕೆಂಡ್ ಆಪ್ಷನನ್ನು ಶ್ರೀಲಂಕಾ ತನ್ನದಾಗಿಸಿಕೊಂಡು ಅವ್ರನ್ನೆಲ್ಲ ನಿರ್ನಾಮ ಮಾಡ್ತು. ಇವತ್ತು ಶ್ರೀಲಂಕಾ ಶಾಂತಿ. ಹೌದಾ? ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ನಿಲ್ಲಿಸೋದಕ್ಕೆ ಏನು ಮಾಡಬಹುದು ಅಂತ ನೀವು ಹೇಳಿ. ಅಲ್ಲ, ಒಂದು ನಿಮಿಷ ನೀವು ಭಾಳ ಉದಾಹರಣೆಯನ್ನು ಕೊಟ್ಬಿಟ್ರಿ. ಇಸ್ಲಾಮಿಕ್ ಭಯೋತ್ಪಾದನೆ ಹೆಂಗೆ ನಿಲ್ಲಿಸೋದು ನೀವು ಹೇಳಬೇಕು. ಶ್ರೀಲಂಕಾದಲ್ಲಿ LTTE ನಿರ್ನಾಮ ಮಾಡಲಾಯಿತು. ದೇರ್ ಇಸ್ ನೋ LTTE ವೈಲೆನ್ಸ್ ಟುಡೇ. ಭಾರತದಲ್ಲಿ ಮಾವೋಯಿಸ್ಟ್ ವೈಲೆನ್ಸ್ ಇದೆ. ನಮ್ಮ ಸೈನಿಕರ ವಾಹನಗಳು ಹೋಗ್ತಾ ಇರುವಾಗ ಬಾಂಬ್ ಬಿಟ್ಟು 10, 15, 20, 30 ಜನ ಸೈನಿಕರನ್ನು ಒಂದೇ ಸಲ ಉಡಾಯಿಸ್ತಾರೆ ಮಾವೋಯಿಸ್ಟ್ಗಳು.
ಅವರನ್ನು ನಾವು ಕೆಂಪು ಉಗ್ರರು ಅಂತೀವಿ, ಮಾವೋಯಿಸ್ಟ್ ಟೆರರಿಸ್ಟ್ಗಳು ಅಂತೀವಿ. ದೇ ಆರ್ ಡ್ರಿವನ್ ಬೈ ಎ ಮಾವೋಯಿಸ್ಟ್ ಐಡಿಯಾಲಜಿ. ಅವರನ್ನು ಆ ಭಯೋತ್ಪಾದನೆ ನಿಲ್ಲಿಸೋದಕ್ಕೆ 2 ಮಾರ್ಗ. ಒಂದು, ಅವರ ಬೇಡಿಕೆಗಳನ್ನು ಈಡೇರಿಸಿ. ಆದಿವಾಸಿಗಳಿಗೆ ಜಮೀನು ಕೊಡಬೇಕು ಅಂತಾರೆ, ಅದು ಅಂತಾರೆ, ಅವ್ರ ಬೇಡಿಕೆಗಳನ್ನು ಈಡೇರಿಸಿ. ಇಲ್ಲ, ಮಿಲಿಟ್ರಿ ಕಳಿಸಿ ಯಾವನು ಸಿಗ್ತಾನೋ ಹೊಡೆದು ಕೊಲ್ಲಿ. 2026 ಮಾರ್ಚ್ 31 ನಂತರ ಭಾರತದಲ್ಲಿ ನಕ್ಸಲ್ ವೈಲೆನ್ಸ್ ಇರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಡೆಡ್ಲೈನ್ ಸರ್ ಅದಕ್ಕೆ. ನಕ್ಸಲ್ ಮೂಮೆಂಟ್, ನೋ ನಕ್ಸಲ್ ಮೂಮೆಂಟ್ ಇನ್ ಇಂಡಿಯಾ. ಅದೇ ರೀತಿಯಾಗಿ ಇಸ್ಲಾಮಿಕ್ ವೈಲೆನ್ಸನ್ನು ನಿಲ್ಲಿಸುವ ಒಂದು ಮಾರ್ಗವನ್ನು ತಾವು ಹೇಳಬೇಕು. ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಹಿಂಸೆಗಳು ನಡೀತಾ ಇದೆಯಲ್ಲ, ಆ ಹಿಂಸೆಗಳನ್ನು ಆ ಕಾರಣದಿಂದಲೇ ಉದ್ದೇಶಿಸಿ ಮಾತಾಡ್ತೀವಿ. LTTE ಅವರನ್ನು ತಮಿಳು ಉಗ್ರರು ಅಂತೀವಿ, ಮಾವೋಯಿಸ್ಟ್ ಟೆರರಿಸ್ಟ್ಗಳು ಅಂತೀವಿ. ಈಶಾನ್ಯ ಭಾರತದಲ್ಲಿ ಸಪರೇಟಿಸ್ಟ್ ಟೆರರಿಸಮ್ ಇತ್ತು, ಅವ್ರನ್ನ ಸಪರೇಟಿಸ್ಟ್ ಟೆರರಿಸ್ಟ್ ಅಂತಾನೆ ಕರೀತಾ ಇದ್ವಿ. ಸಿರಿಯಾದಲ್ಲಿ, ಈಜಿಪ್ಟ್ ಮತ್ತು ಸಿರಿಯಾ, ಅದೇ ರೀತಿ ಈಗ ಸುಡಾನ್ನಲ್ಲಿ, ಸೋಮಾಲಿಯಾದಲ್ಲಿ ಆಂತರಿಕ ಯುದ್ಧ ನಡೀತಾ ಇದೆ. ಅದಕ್ಕೆ ಏನು ಅಂತ ಹೇಳ್ತೀರಿ ಸರ್? ಅದು ಸಪರೇಟಿಸ್ಟ್ ಅಂದ್ರೆ ಒಂದು ನಿಮಿಷ ಅದನ್ನು ನೀವು ಇಸ್ಲಾಮಿಕ್ ಟೆರರ್ ಅಂತ ಹೇಳಲ್ಲ. ಆಯ್ತು, ಒಂದು ನಿಮಿಷ. ಬಹಳ ಸುಂದರವಾದ ಪ್ರಶ್ನೆಯನ್ನು ಕೇಳಿದ್ರು. ಸೊಮಾಲಿಯಾದಲ್ಲಿ ನಡೀತಾ ಇದೆ, ಅದನ್ನು ನೀವು ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಕರೆಯೋದಿಲ್ಲ ಅಂತ. ಭಾರತದ ಒಬ್ಬನೇ ಒಬ್ಬ ನಾಗರಿಕ ನಾನು ನನ್ನ ನೌಕರಿ, ಉದ್ಯೋಗ, ವಿದ್ಯಾಭ್ಯಾಸವನ್ನು ಬಿಟ್ಟು ಸೊಮಾಲಿಯಾದಲ್ಲಿ ಹೋರಾಡ್ತಾ ಇರುವವರ ಪರವಾಗಿ ಅಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಹೋಗಿರುವ ಒಂದು ಉದಾಹರಣೆ ಕೊಡಿ ನನಗೆ. ಯಾಕೆ ಹೋಗ್ಬೇಕು? ಕೇರಳದಿಂದ 23 ಜನ ಮೆಡಿಕಲ್ ಆ್ಯಂಡ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸು ಸಿರಿಯಾಗಿ ಹೋಗ್ತಾರೆ ಸರ್, ಈ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು ಅಂತ. ಏನು, ವಾಟ್ ಈಸ್ ದ ಕನೆಕ್ಷನ್? ಅಲ್ಲ, ಹಂಗೆ ಸೊಮಾಲಿಯಾಕ್ಕೆ ಹೋದವ್ರದ್ದೊಂದು ಉದಾಹರಣೆ ಕೊಡಿ. ಅದಲ್ಲ, ಇದು ಆ ಕೇರಳದಲ್ಲಿ ಈ ಲವ್ ಜಿಹಾದ್ ಬಗ್ಗೆ ಒಂದು ದೊಡ್ಡ ಗಲಾಟೆ ನಡೆಯಿತು. ಲವ್ ಜಿಹಾದ್ ಇದೆ, ದೊಡ್ಡ ಇದೆಲ್ಲಾಯಿತು. ಕೇರಳ ಹೈಕೋರ್ಟೆಯಲ್ಲಿತ್ತು. ಲವ್ ಜಿಹಾದ್ ಎಂಬ ಆ ಒಂದು ಪ್ರಸ್ತಾಪನೆ ಇಲ್ಲ ಅಂತ ಹೈಕೋರ್ಟೆಯಲ್ಲಿ ಬಿಟ್ಟಿತ್ತು. ಇಲ್ಲ ಸರ್, ಸುಳ್ಳು. ಅದೇ ರೀತಿಯಲ್ಲಿ ಒಬ್ಬ ಏನು ಹೇಳ್ತಾನೆ, 52 ಮಂದಿ ಹುಡುಗಿಯರನ್ನು ಸಿರಿಯಾಗೆ ಕಳಿಸಲಾಗಿದೆ ಅಂತೇಳಿ ಕೇರಳ ಪತ್ರಿಕೆಗಳು ಹೇಳುತ್ತೆ. ಅಂತ ಒಂದು ವಾತಾವರಣ ಇಲ್ಲಿ ಏನಾಗಿಲ್ಲ. ಕೇರಳದಿಂದ ಯಾರು ICCಗೆ ಸೇರ್ಕೊಳ್ಳೋದಕ್ಕೆ ಹೋಗಿಲ್ಲ. ನೀವು ಅಲ್ಲಲ್ಲ, ICCಗೆ ಸೇರ್ಕೊಳ್ಳೋಕೆ ಯಾರಾದರೂ ಒಬ್ಬರು ಇಬ್ಬರು ಹೋಗಿದ್ದಾರೆ. ಅಲ್ಲಲ್ಲ, ನಾನು ಅವನ ಇದ್ರಿ, ಅದು ಅವನಿಗೂ ಇಸ್ಲಾಮಿಗೆ ಯಾಕೆ ನೀವು ಇದು ಏನು ಇದು ಕಲ್ಪಿಸ್ತಾ ಇದ್ದೀರಾ ಅಂತ ನನ್ನ ಕ್ವಶನ್. ನಾನು ತಿಳ್ಕೊಳಕ್ಕೆ ಕೇಳ್ತಾ ಇದ್ದೀನಿ ಸರ್. ಇವನಿಗೂ ಸಿರಿಯಾದಲ್ಲಿ ನಡೀತಾ ಇರುವಂಥ ಆ ಸಂಘರ್ಷಕ್ಕೂ ಏನು ಸಂಬಂಧ? ಕೇರಳದಲ್ಲಿ ಕುಳಿತವನಿಗೂ ಅವನಿಗೂ ಏನು ಸಂಬಂಧ? ನೀವು ಕೇಳಿದ್ರಲ್ಲ, ಸೊಮಾಲಿಯಾದಲ್ಲೂ ನಡೀತಾ ಇದೆ, ಅದನ್ನ ಯಾಕೆ ನೀವು ಇದನ್ನು ಮಾಡ್ತೀರಿ? ಶ್ರೀಲಂಕಾದಲ್ಲೂ ನಡೀತಾ ಇತ್ತು. ತಮಿಳು ಭಾಷಿಕನನ್ನು ಹೊರತುಪಡಿಸಿ ಇನ್ನೊಬ್ಬ ಹೋಗಿ LTTE ಸೇರ್ಕೊಂಡಿದ್ರು. ಒಂದು ಉದಾಹರಣೆ ಕೊಡಿ ನನಗೆ. ಕೆಲವರ ಮಾನಸಿಕತೆ ಹೇಗೆ ಗೊತ್ತಾ? ಒಂದು ಉದಾಹರಣೆ ಈಗ ಉದಾಹರಣೆ ಕೊಡ್ತೀನಿ ನಾನು. ಇವೆಲ್ಲವೂ ಒಂದಕ್ಕೊಂದು ಹೋಲಿಸಬಹುದಾದದ್ದು ಅನ್ನೋದಾದ್ರೆ ಭಾರತದಿಂದ ಒಂದಷ್ಟು ಹುಡುಗರು ಸೊಮಾಲಿಯಾದಲ್ಲಿ ನಡೆದ ಕದನಕ್ಕೂ ಹೋಗಿ ಸೇರ್ಕೊಳ್ಳಬೇಕು. ಗಾಜಾದಲ್ಲಿ ನಡೆಯುತ್ತಿರುವಂತಹ ಅಮಾಯಕರ ಕೃತ್ಯ ಏನು ಮೊಸಾದು ಮಾಡ್ತಾ ಇರುವಂತಹ ಇಸ್ರೇಲಿನ ನರಹತ್ಯೆಯನ್ನು ಬೆಂಬಲಿಸಿ ಇಸ್ರೇಲಿಗೆ ಹೋಗಲು ರೆಡಿ ಮಾಡಿ ಅವರ ಮಾನಸಿಕತೆ ಬಗ್ಗೆ ಏನು ಹೇಳ್ತೀರಾ ನೀವು? ಯಾಕೆ ಇಸ್ರೇಲ್ಗೆ ಬೆಂಬಲ ಕೊಡಬೇಕು? ಯಾಕೆ ಇಸ್ರೇಲ್ಗೆ ಬೆಂಬಲ ಕೊಡಬೇಕು? ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ನಾಟಕ ಬಂದ್.